ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇವತ್ತು ಭಾನುವಾರ ಅಂಡ್ ಅಮಾವಾಸ್ಯೆ ಕೂಡ. ನನ್ನ ಅಮ್ಮಂದು ಒಂದು ಹರಕೆ ಇದೆ ಅಂತೆ. ನೀವು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರಿ, ಅದೇ ದುರ್ಗಮ್ಮ ಆನೆಗುಂದಿ ದುರ್ಗಾದೇವಿ ಗುಡಿ ಕಾಯಿ ಕಟ್ಟೋದು ಏನದು, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಲ್ಲ. ಅಲ್ಲಿ ತುಂಬ ನಂಬಿಕೆ ಇದೆ, ಪವರ್ಫುಲ್ ದೇವಿ ಕೂಡ. ಆ್ಯಂಡ್ ಆ ಒಂದು ಕಾಯಿ ಕಟ್ಟಿ ಎಷ್ಟೋ ದಿನ ಅಂತ ಹೇಳ್ತಾರೆ, ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಅಷ್ಟು ದಿನದಲ್ಲೇ ನಾವು ಅಂದ್ಕೊಂಡಿರೋ ಆ ಒಂದು ಕೆಲಸ ಕಾರ್ಯ ಏನಿದೆ ಅದು ಆಗುತ್ತೆ ಅಂತ. ಸೊ ನಮ್ಮಮ್ಮಂಗೆ ಹರಕೆ ಇದೆ ಅಂತೆ, ಆ ಒಂದು ಕಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಸೊ ಇವತ್ತು ನಾವು ಆ ದುರ್ಗಾದೇವಿಗೆ ಮತ್ತೆ ಹೋಗ್ತಾ ಇದ್ದೀವಿ ಅಮ್ಮಂದು ಹರಕೆ ಕಟ್ಟೋಕ್ಕೆ. ಸೊ ನಾನೊಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಏನೇನು ಮಾಡ್ತೀವಿ ಆ್ಯಂಡ್ ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲರೂ ತುಂಬ ಜನ ಕೇಳ್ತಾ ಇದ್ರಿ ಏನಾಗಿದೆ ಅಂತ ನನ್ನ ಮುಖಕ್ಕೆ. ಆ್ಯಂಡ್ ಇದು ಯಾವುದೋ ಪಿಂಪಲ್ ಅಂತೂ ಅಲ್ಲ, ನನಗೆ ರ್ಯಾಂಡಮ್ ಕಲೆ ಆಗ್ತಾ ಇರುತ್ತೆ. ಹೆಂಗೆ ಅಂದರೆ ಒಂದು ಸ್ವಲ್ಪ ಚಳಿ ಎಲ್ಲ ಜಾಸ್ತಿ ಆಗಿಬಿಟ್ರೆ ನನಗೆ ಸ್ವಲ್ಪ ಡಾರ್ಕ್ ಆಗುತ್ತೆ ಸ್ಕಿನ್ಗೆ. ಆ್ಯಂಡ್ ಅದೇ ಮೂಮೆಂಟ್ ಆ ಒಂದು ಟೈಮಲ್ಲೇ ನಾನು ಹಚ್ಚೋ ಒಂದು ಆಯಿಂಟ್ಮೆಂಟ್ ಖಾಲಿ ಆಗಿತ್ತು. ಆ್ಯಂಡ್ ನಮ್ಮೂರಲ್ಲಿ ಸಿಗದೆ ಅದು ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ, ಏನೂ ಆಗಿಲ್ಲ. ಗುಳ್ಳೆ ಪಿಂಪಲ್ ಅಂತೂ ಅಲ್ಲ. ಸುಟ್ಕೊಂಡಿದ್ದೀರಾ ಅಂತೆಲ್ಲ ಕೇಳಿದ್ರಿ, ಇಲ್ಲ ಅಷ್ಟೇ. ಅದು ಡಾರ್ಕ್ ಆಗಿದೆ, ಹೋಗಿದೆ ಸ್ವಲ್ಪ ಹೋಗ್ತಾ ಇದೆ ಅಷ್ಟೇ. ಈಗ ಹೊರಟಿದ್ವಿ ಆ್ಯಂಡ್ ನನ್ನ ಔಟ್ಫಿಟ್ ತೋರಿಸ್ತೀನಿ. ಇದೊಂದು ಕುರ್ತಾ ಕಮ್ ವೇಲಿದ್ದು ನನಗೆ ವೇದಾಂಟಿ ಕೊಡಿಸಿದ್ದು. ಅಂದರೆ ನಮ್ಮಮ್ಮ ಅಲ್ಲ, ನನ್ನ ಅಕ್ಕ ಅವರ ಅತ್ತೆ ಕೊಡಿಸಿದ್ದು. ಇದು ಪೀಸ್ ಆಯಿತಾ, ಇದಕ್ಕೆ ನಾನು ಸ್ಟಿಚ್ ಮಾಡಿಸಿದ್ದು. ಹಿಂದ್ಗಡೆ ಬ್ಯಾಕ್ ಜಿಪ್ ಹಾಕ್ಸ್ಬಿಟ್ಟು ಮುಂದೆ ಈ ಥರ ಒಂದು ಏನೋ ಫ್ಲವರ್ ನೆಕ್ಕೆಲ್ಲ ನಮ್ಮ ಅರ್ಪಿತಾ ಬೊಟಿಕ್ ಅಣ್ಣ ಇದ್ದಾರಲ್ಲ, ಆ ಅಣ್ಣನ ಹತ್ರ ಸ್ಟಿಚ್ ಮಾಡಿಸಿದ್ದು. 3 ವರ್ಷ ಆಯಿತು ಸ್ಟಿಚ್ ಮಾಡಿಸಿ. ಚೆನ್ನಾಗಿದೆ, ಕಾಟನ್ ಇದು. ಆ್ಯಂಡ್ ಇದಕ್ಕೆ ನಾನೊಂದು ಬ್ಲ್ಯಾಕ್ ಪ್ಯಾಂಟ್ ಮ್ಯಾಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಅಂದರೆ ಹಿಂಗೆ ಸ್ಟ್ರೇಟ್ ಕಟ್, ಫುಲ್ ಸ್ಟ್ರೇಟ್ ಲಾಂಗ್ ಕಟ್ ಆಗಿ ಹೊಲಿಸಿ. ಆ್ಯಂಡ್ ಇದಕ್ಕೊಂದು ದುಪ್ಪಟ್ಟ ಅಷ್ಟೇ. ಇವತ್ತು ನಾನು ಹಾಕಿರುವಂಥ ಬಟ್ಟೆ ನನಗೆ ನನ್ನ ವೇದಾಂಟಿ ಅಕ್ಕ ಅವರ ಅತ್ತೆ ಕೊಡಿಸಿದ್ದು. ಹೇಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ಟೈಮ್ ಆಗಿದೆ, ಹೋಗಬೇಕು, ಬನ್ನಿ. ನನ್ನ ಅಮ್ಮನೇ ಬಂದಿಲ್ಲ, ನನ್ನ ಅಮ್ಮ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಹೋಗೋಣ, ಟೈಮ್ ಆಗಿದೆ. ಇಲ್ಲಿ ನೋಡಿ ನನ್ನಮ್ಮ. ಓಹ್, ಫೈನಲಿ ಬಂದರು ನನ್ನಮ್ಮ. ಒಂದು ಹಳೇ ಹೀರೋಯಿನ್ ಬ್ಲೌಸ್ ಥರ ನನಗೆ ಆ ಸೂರ್ಯವಂಶದಲ್ಲಿ ಅವಳು DC ಆದಮೇಲೆ ಬ್ಲೌಸ್ ಹಾಕಿರ್ತಾಳಲ್ಲ, ಹಂಗೈತೆ ಮಮ್ಮಿ, ಚೆನ್ನಾಗೈತೆ. ಹೋಗೋಣ. ಅಮ್ಮನ ಸೀರೆ ಮತ್ತು ಬ್ಲೌಸ್ ಹೇಗಾಗಿದೆ ಕಮೆಂಟ್ ಮಾಡಿ. ಈ ಬ್ಲೌಸ್ ಡಿಸೈನ್ ನಾನೇ ಸ್ಟಿಚ್ ಮಾಡಿಸಿದ್ದು, ಹಿಂಗೆ ಹಿಂದೆ ಚೆನ್ನಾಗಿದೆ. ಈಗ ನಾಳೆ ಹೇಳಿರೋದು ಇದೇ ಥರ ಮಮ್ಮಿ, ಆಲ್ಮೋಸ್ಟ್ ಚೆನ್ನಾಗೈತಲ್ಲ. ಹೋಗೋಣ, ಓಕೆ ಬಾ. ನಾನು ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ನನ್ನ ಅಮ್ಮನ ಹರಕೆ ಕಟ್ಬಿಟ್ಟು ಬರೋಣ, ಬನ್ನಿ. ನಿಮಗೂ ತೋರಿಸ್ತೀವಿ ಹೇಗಿರುತ್ತೆ ಇವತ್ತು ಅಂತ ದೇವಸ್ಥಾನ ವಿಸಿಟ್ಸ್. ಜಸ್ಟ್ ಬಂದ್ವಿ, ಅಮಾವಾಸ್ಯೆ ಜೊತೆಗೆ ಸಂಡೇ, ಸೊ ಫುಲ್ ರಶ್ ಐತಿ. ನಾನು ಅಮ್ಮ ಇಬ್ಬರೇ ಬಂದುಬಿಟ್ರೆ ಸ್ಕೂಟಿಲಿ ಬಂದುಬಿಡ್ತೀವಿ. ಬಿಕಾಸ್ ನಮ್ಮೂರಿಂದ ಒಂದು 10 ಕಿಲೋಮೀಟ್ರ್ ಅಷ್ಟೇ. ಒಂಬತ್ತು ಪ್ರದಕ್ಷಿಣೆ ಕೊಡು, 9 ಹಾಕಿ ಗುಡೆ ಕೊಡು, ಆಮೇಲೆ ಅಮ್ಮನ ಪಾಲ್ಕಿತ್ತು ಸಂಗೀತ ಮಾಡಿ. ಪೂಜೆ ಮಾಡಿಸಿ ಕೊಟ್ಬಿಡುವ ಹಿಡ್ಕೊಂಡ್ರು. ಒಂಬತ್ತು ಪ್ರದಕ್ಷಿಣೆ ಹಾಕಮ್ಮ ಹೋಗ್ತಾ ಇದ್ದಾರೆ. ನಾವು ರೆಸ್ಟ್ ಮಾಡೋಣ.
ಅಲ್ಲಿ ಬರ್ತಾರೆ ಅಮ್ಮ. ಇಲ್ಲಿಂದ ಹಿಂಗೆ ಒಂದು ದೇವಸ್ಥಾನ ಸುತ್ತ ರೌಂಡ್ಸ್. ಮರ ಏನೈತಿ, ಈ ಒಂದು ಮರಕ್ಕೆ ಅಮ್ಮಂದು ಹರಕೆ ಏನಿದೆ ಅದನ್ನು ಕಟ್ಟಿ ಹೋಗಬೇಕು. ಫುಲ್ ಜನ ಅಮಾವಾಸ್ಯೆ ಮತ್ತು ಸಂಡೇ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜಾಗನ ಎಲ್ಲಿ ಕಟ್ಟೋದಂತ ಕಟ್ಟಿದ್ರೆ ಅಲ್ಲೊಂದು ಸೈನ್ ಮಾಡಿ ಬಂದ್ಬಿಡು ಮಮ್ಮಿ, ಅದ್ರ ಮೇಲೆ ನಿಂದೆ ಅಂತಂದು ಜಿಗದ್ ಕಟ್ಟಾಗದ ನಮ್ಮಮ್ಮ. ಇಲ್ಲಿ ಕಟ್ತೀನಿ ಅಂದರು, ಈಗ ಅಲ್ಲಿ ಕಟ್ಟಾಗುತ್ತೆ. ಇನ್ನು ಸ್ವಲ್ಪ ಕಟ್ಟಾದರೆ ಅಲ್ಲಿ ಕಟ್ತೀನಂತ. ಆಯಿತಾ, ಹೋಗೋಣ ಮನೆಗೆ ಹೋಗೋಣ. ನಾನು ವೀಡಿಯೋ ಮಾಡ್ತೀನಿ, ಯಾರು ಏನೂ ಮಾತಾಡೋಲ್ಲ. ನಾನು ಸುಮ್ಮನೆ ಇದ್ದಾಗ ಇದು ಮಾಡ್ತಾರೆ. ಇದು ನೀವೇ ಮಾಡ್ತೀರಾ? ಹಾಂ, ಅಲ್ಲಿ ಹಾಂ ಹಾಂ. ಈಗ ನೆಕ್ಸ್ಟ್ ನಮ್ಮಮ್ಮದು ದೀಪ ಹಚ್ಚೋ ಪ್ರೋಗ್ರಾಮ್. ನಮ್ಮಮ್ಮನ ಮೊಬೈಲು, ನಮ್ಮಮ್ಮನ ಚಸ್ಮಾ, ಇವೊಂದು ಕಡ್ಡಿಪಟ್ನ, ಲಗೇಜ್ ಬ್ಯಾಗ್ ಆಗ್ಬಿಟ್ಟಿನಿ ನಾನು. ತಗೋ ಮಮ್ಮಿ, ಮ್ಯಾಚ್ ಬಾಕ್ಸ್ ತಗೋ ಮಮ್ಮಿ ಮ್ಯಾಚ್ ಬಾಕ್ಸ್. ದುರ್ಗಾದೇವಿ ಮೈಯ ಬಂದ್ಬಿಟ್ಟ. ಮುಗಿಸಿ ನಮ್ಮಮ್ಮನ ಆಸೆ ಅಂತೆ ಪ್ರಸಾದಕ್ಕೆ ಹೋಗ್ತಾ ಇದ್ವಿ. ಆಯಿತಾ ಮಮ್ಮಿ? ಬಿಸಿ ಈಗ ಮೊಬೈಲ್ ನೋಡಿದ್ರೆ ಎಷ್ಟೊತ್ತು ಮೊಬೈಲ್ ಹೊರ್ಸ್ ಥ್ಯಾಂಕ್ಸ್. ಪ್ರಸಾದ ಓ ಮೈ ಮೇಲೆ ಬರ್ತಾರೆ. ಹೋದ್ಲು ನಮ್ಮಮ್ಮ ನಮ್ಮ ಜಾಗಕ್ಕೆ. ಒಳ್ಳೆ ಬ್ಯಾಟಿಂಗ್ ಮಾಡ್ತಾಳೆ ಕುತ್ಕೊಂಡು. ಬದನೆಕಾಯಿ ಆಲೂಗಡ್ಡೆ. ಇವತ್ತು ಖುಷಿ ಆಗ್ತಾಯಿದೆ. ಅಮಾವಾಸ್ಯೆ ಅಂತ ಸ್ವೀಟು, ಚಿತ್ರಾನ್ನ, ಬದನೆಕಾಯಿ ಪಲ್ಯ, ಅನ್ನ ಸಾಂಬಾರು ಕೂಡ ಇದೆ. ನಾನಂತೂ ಮಿಸ್ ಮಾಡಲ್ಲ. ಒಳ್ಳೆಯ ಪ್ರಸಾದ. ಅನ್ನ ಸಾರು ಖಾಲಿ ಹಾಕಿದ್ತೀನಿ. ನಾನೇನು ತಿಂತಾನೆ ಸುಡ್ತೀನಿ. ನಮ್ಮಮ್ಮನಾಗಲೇ ಮುಗೀತು. ಎಲ್ಲಿಗೆ ಅವಸರ ಮಾಡ್ತೀವಿ ಮಮ್ಮಿ? ಸಾರಿ ಅನ್ನ ಸಾರು ಹಾಕ್ಸ್ಕೊಂಬಂದ್ಬಿಟ್ಲ ಮಮ್ಮ. ನಾ ಹಾಕ್ಸ್ಕೊಬರ್ತೀನಿ. ಮಜ್ಜಿಗೆ ಇದೊಂದು ಶಗಣಿ ಕುಲ್ ತಗೊಂಡು ಲೋಬಾನ ಹಾಕಿ ಇದು ಅರ್ಶಿನ ಏನೇನೋ ಇದ್ದಾವೆ. ಇಲ್ಲೂ ಕುತ್ಕೊಂಡು ಮೆಸೇಜ್ ಮಾಡ್ತಿದ್ದಾರೆ ಪ್ರಸಾದ ಏನು ಸ್ವೀಟ್ ಇಷ್ಟ ಆಯ್ತಾ ಏನು? ಬ್ಯುಸಿ ಮೆಸೇಜ್ ಮಾಡೋದ್ರಲ್ಲಿ ನಮ್ಮಮ್ಮ. ಮಮ್ಮಿ ಒಂದು 40 ಫೋಟೋ ತೆಗ್ದೀನಿ ಮಮ್ಮಿ ನಾನು ನಿಂದು. ಅಲ್ಲಿ ಮಸ್ತ್ ಬಂದವು. ಹೋಗ್ಬೇಕು, ಬಿಸಿಲೈತಿ, ಹೋಗಕ್ಕೆ ಮನಸ್ಸೇ ಆಗ್ತಿಲ್ಲ. ಮಲ್ಕೋಬೇಕು ಅನ್ಸ್ತೈತಿ. ಇಲ್ಲ ತಣ್ಣಗೈತಿ. ಮತ್ತೆ ಕೈ ಮುಗಿಯೋಕೆ ಹೋಗ್ತಾ ಇದ್ದಾರೆ ನಮ್ಮಮ್ಮ. ನೋಡಿ ಅಲ್ಲಿ ಫೋಟೋ ತೆಕ್ಕೊಳ್ತಾ ಇದ್ದಾರೆ ನಮ್ಮಮ್ಮ. ಬಂದು ಫೈನಲಿ ವಾಪಸ್ ಹೊಂಟೀವಿ. ನಮ್ಮಮ್ಮನ ಒಂದು ಹರಕೆ ಕಟ್ಬಿಟ್ಟು ಪ್ರಸಾದ ಖುಷಿ ಅಂತ. ಇಲ್ಲೊಂದು ಆಂಜನೇಯಂಗೆ ಕೈ ಮುಗಿದು ಹೋಗೋಣ. ನಮ್ಮ ಯಾರೋ ದೇವಸ್ಥಾನ ಸ್ಮಾಕ್ ಮಾಡ್ತಿದ್ದಾನೆ. ಬರ್ತೀಯಾ? ನಾನು ಹೋಗ್ಲಾ? ಒಮ್ಮಂದು ವಿಡಿಯೋ ಶೂಟ್ ಮಾಡಬೇಕಂತೆ. ಸ್ಲೋ ಮೋಷನ್ ವಿಡಿಯೋ ಶೂಟ್ ಅಂತೆ.
ಇಲ್ಲಿ ತಿರುಗ್ತಾರಂತೆ ಈಗ. ಏನೇನೆಲ್ಲ ಆಸೆ ನಮ್ಮಮ್ಮಂಗೆ. ಹೋಗಿ ಸಂಡೇ ಒಂದು ಸ್ವಲ್ಪ ಹೊತ್ತು ಮಲ್ಕೋಬೋದು ಅಂತಂದ್ರೂ ಏನಿಲ್ಲ. ವಿಡಿಯೋ ಮಾಡ್ಬೇಕಂತ ಈಗ ನಮ್ಮಮ್ಮಂದು ವಿಡಿಯೋ ಮಾಡಿ ಹೋಗೋಣ. ಹರಕೆ ಕಟ್ಟಿದ್ದೀನಿ ಅನಿಸ್ತು ಮಮ್ಮಿ, ಖುಷಿ ಆಯ್ತು. ಎಷ್ಟು ದಿನ ಅದು ಆದಮೇಲೆ ಬಂದು ಮಡ್ಲಕ್ಕಿ ಹಾಂ ಪ್ರಸಾದ ಪ್ರಸಾದ ಹಾಕಿಸ್ತಾರಂತೆ. ಆ್ಯಂಡ್ ಅದಾದಮೇಲೆ ಬರ್ತೀನಿ. ಹರಕೆ ತಿರಿದ್ಮೇಲೆ ಬಂದುಬಿಟ್ಟು ಮಡ್ಲಕ್ಕಿ ಕೊಡಬೇಕು ತಾಯಿಗೆ. ಉಡಕ್ಕಿ ತುಂಬ್ತಾರೆ ಅಂತ ಹೇಳ್ತಾರಲ್ಲ, ತಾಯಿಗೆ ಉಡಕ್ಕಿ ಕೊಟ್ಟು ಆಮೇಲೆ ನಾವು ಏನು ಅನ್ನದಾನ ಮಾಡೋದು ಅಥವಾ ಏನು ದಾನ ಮಾಡಬೇಕು ಅಂದ್ಕೊಂಡಿರ್ತೀವೋ ಅದನ್ನು ಮಾಡಬೇಕು ಅಷ್ಟೇ. ನಮ್ಮಮ್ಮನ ಫಿಲ್ಟ್ರು ನೋಡಿ, ಫಿಲ್ಟ್ರು ಎಷ್ಟು ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟೈತೆ ಅಂದರೆ ಆಲ್ರೆಡಿ ನಮ್ಮೂರಲ್ಲಿ. ಚಳಿ ಹೋಯ್ತು, ಜಗ್ಗಿ ಬಿಸಿಲೈತಿ. ಬೀಳ್ತಾ ಇದೆ. ಇಲ್ಲಿ ಗೋಶಾಲೆ ಇದೆ, ಹಸುಗಳು ಕಾಣ್ತಾ ಇರ್ಬೋದು ನಿಮಗೆ. ತುಂಬ ರೆನೋವೇಟ್ ಮಾಡಿದ್ದಾರೆ. ತುಂಬ ಚಿಕ್ಕ ಜಾಗ ಇದ್ದಿದ್ದು, ತುಂಬ ಸ್ವಲ್ಪ ಹಸುಗಳಿದ್ವು, ಮತ್ತು ಜಾಸ್ತಿ ತಂದಿದ್ದಾರೆ ಅನ್ಸುತ್ತೆ. ಇಷ್ಟು ಗೋಶಾಲೆ. ಇಲ್ಲ ಮಮ್ಮಿ, ಎಲ್ಲರೂ ಎಳ್ನೀರು ಕುಡಿಬೇಕು. ಎಳ್ನೀರು ಕುಡಿಬೇಕು. ಎಳ್ನೀರು ಕುಡ್ಕೊಂಡು ಹೋಗೋಣ ಅಷ್ಟೇ. ನಂಗೆ ಎಳ್ನೀರು ಕೊಡಿಸಿ. ರೆಸ್ಪೆಕ್ಟೇ ಇಲ್ಲ. ನಾನು ಒಂದು ಎಳ್ನೀರು ಕೇಳ್ತಾ ಇದ್ದೀನಿ, ಏನೂ ರಿಯಾಕ್ಷನೇ ಇಲ್ಲ. ಫ್ರೀ ಆ್ಯಂಡ್ ರೆಸ್ಪೆಕ್ಟ್. ಒಳ್ಳೆ ಗಾಳಿ ಐತಲ್ಲ ಮಮ್ಮಿ, ಎಳ್ನೀರು ಕೊಡ್ತೀವಲ್ಲ, ಬಿಸಿಲು ಚುರುಕ್ ಬಿಡಲ್ಲ. ಇನ್ನು ವೀಡಿಯೋ ಶೂಟ್ ಮುಗ್ತಿಲ್ಲ ನಮ್ಮಮ್ಮಂದು. ಅಲ್ಲಿ ಸ್ಲೋ ಬರ್ತಾಳಂತೆ, ವೀಡಿಯೋ ಮಾಡ್ಬೇಕಂತ. ಅಲ್ಲಿ ಗಾಡಿ ಮೇಲೆ ಕುಂತಾನ ಅಣ್ಣ. ಅವನಿಗೆ ದುಡ್ಡು ಕೊಡ್ಬೇಕು ಏನಂತ ಕೇಳ್ದ. ನಿನ್ನ ಮಾವೇನು ಮಮ್ಮಿ ಅಂತ ಫ್ರೀ ಪಾರ್ಕಿಂಗ್ ಮಾಡೋಕೆ. ಒಂದೊಂದು ಥರ ವಿಚಿತ್ರ. ನೀನು ಹೋಗಿರು, ನಾನು ಬರ್ತೀನಿ ಅಂತ ಹೇಳಿ ನಡ್ಕೊಂಬಂದಾರ ಅಲ್ಲಿ ಮೇಲಿಂದ. ಐತಿ ಬಾ ಮಮ್ಮಿ, ಫುಲ್ ಬಿಸಿಲೈತಿ. ಅದು ಎದ್ಬೇಕು ಮಮ್ಮಿ. ದೇವಸ್ಥಾನದಿಂದ ಈಗ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಒಂದು ನನ್ನ ಅಮ್ಮನ ದೇವಸ್ಥಾನದ ಹರಕೆಯ ಲಾಗ್ ಅಷ್ಟೇ. ಆ್ಯಂಡ್ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಲ್ ದೆನ್ ಬಾಯ್.